क्या बोलते हो? Excellent job, excellent. यो यो अनिल सिंगर कैसे हो रही है? 1 आवर से वेट कर रहे हैं तो बैठे हुए हैं। तो आप कुछ नहीं होता, कुछ नहीं होता। अभी अभी मस्त करेंगे, अभी मस्त। आजा फिर आके कर करके चले। यो गाइस, व्हाट्स अप, वेलकम टू न्यू व्लॉग। दिस इज शाहिद पाशा, मेरी चिगरी दोस्त। ಸ್ಮೈಲ್ देख, ಸ್ಮೈಲ್. ಸೊ ಗೈಸ್, ಇವತ್ತು ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಫುಲ್ ಕ್ರೇಜಿ ಇರುತ್ತೆ ಅಂದ್ಕೊಳ್ಳಿ. ಫುಲ್ ಕ್ಯಾ ಬೋಲ್ತೀವೋ, फाड़ देंगे. हाँ, आज फाड़ देंगे. आज क्या करेंगे वर्कआउट? बहुत टाइम हो गया ना, ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು ಅನ್ಸುತ್ತೆ ವರ್ಕೌಟ್ ಮಾಡಿ. 2 ವೀಕ್ಸ್ ಆಗಿದೆ. ಏನು ಮಾಡೋಣ ಇವತ್ತು? ಚೆಸ್ಟ್ ಇಲ್ಲ ಬ್ಯಾಕ್. ಯಾವ್ದು ಜಾಸ್ತಿ ಮಜಾ ಬರುತ್ತೆ? ಬ್ಯಾಕ್ ಮಾಡೋಣ. ಇಲ್ಲ, ಆರ್ಮ್ಸ್ ಮಾಡಿ ಲಾಸ್ಟಲ್ಲಿ ಪುಲ್ಅಪ್ಸ್ ಹೊಡೆದ್ಬಿಟ್ಟು ಫುಲ್ ಬ್ಯಾಕ್ ಪೇನು ಆರ್ಮ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಓಕೆ ಗೈಸ್, ಇವತ್ತು ಬ್ಯಾಕ್ ವರ್ಕೌಟಿಂದ ಸ್ಟಾರ್ಟ್. ಉನ್ನೇ ಚೆಸ್ಟ್ ಕರ್ರ. ಸೊ ಇನ್ನೊಬ್ರು ಕೆಳಗಡೆ ಇದ್ದಾರೆ ಫ್ರೆಂಡು. ಸೊ ಇವತ್ತು ನೋಡೋಣ, ಅವ್ರೇನಾದ್ರೂ ಜೊತೆ ಮಾಡ್ತಾರೆ ಅಂದರೆ ಅವ್ರ ಜೊತೆ ಸೇರ್ಕೊಂಡು ಚೆಸ್ಟ್ ಹೊಡಿಯೋದು, ಇಲ್ಲಾಂದರೆ ಬ್ಯಾಕ್ ಹೊಡಿಯೋದು. ಏನಾಗುತ್ತೆ ಅಂದರೆ ಅದು ಸುಮ್ಮನೆ ಬಂದಮೇಲೆ ಪಾಡ್ದಂಗೆ ಅಷ್ಟೇ. ಪಾಡ್ದಂಗೆ. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, 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 get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. ಸೊ ಗಾಯ್ಸ್, ನಂದು ವಿಷನ್ ಬೋರ್ಡ್ ಪ್ರಕಾರ 200 ಪುಷಪ್ಸ್, 200 ಪುಲ್ಅಪ್ಸ್ ಮತ್ತು ಸ್ಕ್ವಾಟ್ಸ್ ಮಾಡಬೇಕಂತ ಇತ್ತು. ಸೊ ಇವತ್ತಿನ ಟ್ರೈ ಬಂದು ಪುಲ್ಅಪ್ಸ್ ಮಾಡೋದಕ್ಕೆ. ಸೊ ಒಂದೇ ಸರಿ ನಾವು ರೆಗ್ಯುಲರ್ ಪುಲ್ಅಪ್ಸ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಅಸಿಸ್ಟೆಡ್ ಪುಲ್ಅಪ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೇಗೆ ಅಂದರೆ, ನೀವು ಪುಲ್ಅಪ್ ಮಾಡೋ ಮಿಷಿನ್ಗೆ ಈ ಥರದೊಂದು ವೆಯ್ಟ್ಸ್ ಇರುತ್ತೆ. ಸೊ ನೀವು ಇಲ್ಲಿ ಎಷ್ಟು ವೆಯ್ಟ್ಗೆ ಹಾಕ್ತೀರಾ, ನಿಮ್ಮ ಬಾಡಿ ವೆಯ್ಟಲ್ಲಿ ಅಷ್ಟು ಕೆ ಜಿ ಮೈನಸ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು 70 kg ಇದ್ದೀರಾ ಅಂದರೆ, ಇಲ್ಲಿ ನೀವು 35 ಹಾಕಿದ್ದೀರಾ ಅಂದರೆ ನೀವು 70 - 35, ಓಕೆನಾ? ಸೊ ಇನ್ನು 35 kg ಮಾತ್ರ ನಿಮ್ಮ ಬಾಡಿ ವೆಯ್ಟಲ್ಲಿ ನೀವು ಎತ್ತಾ ಇರ್ತೀರಾ. ಸೊ ನಿಮ್ದು ಅರ್ಧ ಬಾಡಿ ವೆಯ್ಟ್ ಕಮ್ಮಿ ಆಗುತ್ತೆ. ಸೊ ಈ ಥರದ ಮಿಷಿನ್ ಇದು. ಸೊ ಇವಾಗ ನಾನು 35 kg ಅಂದರೆ ನಂದು ಬಾಡಿ ವೆಯ್ಟಲ್ಲಿ ಅರ್ಧ ವೆಯ್ಟ್ನ ಲಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ದಿನ ಕೌಂಟ್ಸ್ನ ರೆಪ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಅಟ್ ಒನ್ ಪಾಯಿಂಟ್ ನನಗೆ 35 kg ನಲ್ಲಿ ಯಾವಾಗ ನಾನು ಅಟ್ಲೀಸ್ಟ್ ಒಂದು 50 ಮಾಡ್ಬೋದು ಅಂತ ಅನ್ಸುತ್ತೆ. ಅವಾಗ ವೆಯ್ಟ್ನ ಇನ್ನೂ ಕಮ್ಮಿ ಮಾಡ್ತಾ ಹೋಗ್ತೀನಿ, ರೆಪ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಈ ತರ ಮಾಡಬೇಕು ಅಂತ ಪ್ರೋಗ್ರೆಸಿವ್ ಆಗಿ ಜಾಸ್ತಿ ಮಾಡ್ಕೊತೀನಿ. ನೋಡೋಣ ಎಷ್ಟು ದಿನ ಟೈಮ್ ತಗೊಳುತ್ತೆ 200 ಪುಲ್ಅಪ್ಸ್ ಮಾಡೋದಕ್ಕೆ ಅಂತ. ಸೊ ಒಂದು ಸೆಟ್ ಆಗಿತ್ತು, ಇವಾಗ ಸೆಕೆಂಡ್ ಸೆಟ್ ಟ್ರೈ ಮಾಡ್ತಾ ಇದ್ದೀನಿ. ಸೇಮ್ 35 kg ನಲ್ಲಿ ನನ್ನ ಬಾಡಿ ವೆಯ್ಟ್ದು 35 kg ಮಾತ್ರ ನಾನು ಲಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಥರ್ಡ್ ಸೆಟ್ ಮಾಡ್ತಾ ಇದ್ದೀನಿ, ನೋಡೋಣ ಎಷ್ಟು ಮಾಡ್ಬೋದು ಅಂತ. ಸ್ಟಾರ್ಟಿಂಗ್ ಇಂದ ಬರೀ ವೆಯ್ಟ್ ಟ್ರೈನಿಂಗ್, ಬೈಸೆಪ್ಸ್, ಚೆಸ್ಟ್ ಅನ್ಕೊಂಡು ಬರೀ ಅದರಲ್ಲೇ ಫೋಕಸ್ ಮಾಡಿಬಿಟ್ಟಿದ್ದೀವಿ. ಸೊ ಬಾಡಿ ವೆಯ್ಟ್ ಅಲ್ಲಿ ಇನ್ನೂ ಫೋಕಸ್ಸೇ ಮಾಡಿಲ್ಲ. ಪುಷಪ್ಸ್ ಒಂದು ಮಾಡ್ತಿದ್ದೆ, ಪುಲ್ಅಪ್ಸ್ ಅಂತೂ ನಾನು ಬಂದೇ ಇಲ್ಲ, ಈ ಮಿಷಿನ್ ಕಡೆ ಬಂದೇ ಇಲ್ಲ. ಪುಲ್ಅಪ್ಸ್ ಹೊಡಿಯೋಕೆ ಹೋಗೇ ಇಲ್ಲ ನಾನು. ಅದರಿಂದನೇ ಮೋಸ್ಟ್ಲಿ ಅರ್ಧಕ್ಕರ್ಧ ಬ್ಯಾಕ್ ಡೆವಲಪ್ಮೆಂಟ್ ಆಗಿಲ್ಲ ಅನ್ಸುತ್ತೆ. ಸೊ ಈ ಸರಿ ಪ್ರಾಪರ್ ಎಲ್ಲ ಪಾರ್ಟ್ಸ್ನು ಕರೆಕ್ಟಾಗಿ ವರ್ಕೌಟ್ ಮಾಡ್ತಾ ಬರಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಮತ್ತೆ ಕರೆಕ್ಟ್ ಶೇಪಿಗೆ ಬರೋದಕ್ಕೆ ಅಂತ. ಮತ್ತೆ 200 ಪುಲ್ಅಪ್ಸ್, 200 ಪುಷಪ್, 200 ಸ್ಕ್ವಾಟ್ಸ್. ನನಗೆ ಗೊತ್ತಿರೋವಾಗ ಅಟ್ಲೀಸ್ಟ್ ಒಂದು 100 ಪುಷಪ್ಸ್ ಅಂತೂ ಮಾಡ್ಬೋದು ಅನ್ಸುತ್ತೆ. ಸ್ಕ್ವಾಟ್ಸ್ ಈಸಿಯಾಗಿ 200 ಸ್ಕ್ವಾಟ್ಸ್ ಮಾಡ್ತೀನಿ. ಜಸ್ಟ್ ಪುಲ್ಅಪ್ಸ್ ಮತ್ತು ಪುಷಪ್ಸ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು. ಸೊ ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಸೊ ಇವಾಗ ಥ್ರೆಡ್ಮಿಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಸಿಬಲ್ ಆ್ಯಪ್ಸ್ ಬರೋದಕ್ಕೆ ಮೇನ್ ಕಾರ್ಡಿಯೋ ಮತ್ತು ವೆಯ್ಟ್ ಟ್ರೈನಿಂಗ್ ಎರಡೂ ಮಾಡಬೇಕು. ಸೊ ವೆಯ್ಟ್ ಟ್ರೈನಿಂಗ್ ಆಲ್ಮೋಸ್ಟ್ 45 minutes to 1 hour ಆಗಿರುತ್ತೆ. ಅದಾದಮೇಲೆ ಪ್ಲಸ್ ಇನ್ನೊಂದು 30 minutes ಕಾರ್ಡಿಯೋ ಮಾಡಿದ್ರೆ ಎಕ್ಸ್ಟ್ರಾ ಕ್ಯಾಲರೀಸ್ನ ಬರ್ನ್ ಮಾಡ್ಬೋದು. ಸೊ 30 minutes ಕಾರ್ಡಿಯೋನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ಟುಡಿಯೋಗೆ ಹೊರಡ್ತೀನಿ. ಸಿ ಯು ಗೈಸ್ ಇನ್ ಸ್ಟುಡಿಯೋಸ್. ಕೊಂಡು ಮನೆಗೆ ಬಂದು ತಿಂಡಿ ತಿಂತಾ ಇದ್ದೀನಿ. ಸೊ ಒಂದು 3 ಚಪಾತಿ, ಏನು ತರಕಾರಿ ಅಂತ ಗೊತ್ತಿಲ್ಲ, ನಾನು ಏನೋ ಸಾಂಬಾರು ಮಾಡಿದ್ದೆ ತರಕಾರಿ ಹಾಕಿ. ಸೊ ಅದನ್ನು ತಿಂದು ನೆಕ್ಸ್ಟ್ ಇವಾಗ ಬೇಗ ಸ್ಟುಡಿಯೋಗೆ ಹೋಗಿ ಕೆಲಸ ಮಾಡಬೇಕು. ಸೊ ಹಾಯ್ ಗೈಸ್, ಸ್ಟುಡಿಯೋಗೆ ಬಂದಿದ್ದೀನಿ. ಇವಾಗ ಒಬ್ಬರು ಕಸ್ಟಮರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಸ್ವಲ್ಪ ಅರ್ಜೆಂಟಲ್ಲಿದ್ದಾರೆ. ಸೊ ಅವ್ರು ಬರೋದಕ್ಕಿಂತ ಮುಂಚೆ ಡಿಸೈನ್ ಎಲ್ಲ ರೆಡಿ ಮಾಡಿಟ್ಟಿದೆ. ಬಂದಿದ ತಕ್ಷಣ ಅವ್ರು ಹಾಕ್ಸ್ಕೊಂಡು ಹೋಗ್ತಾರಂತ. ಡಿಸೈನ್ ಏನು ಅಂತ ತೋರಿಸ್ತೀನಿ ನೋಡಿ.
ಸೊ ಈ ಡಿಸೈನ್ನ ಅವ್ರು ಹಾಕ್ಸ್ತಾ ಇರೋದು ಪ್ರಿಂಟ್ ತೆಗ್ದು ಇಟ್ಟಿದ್ದೀನಿ. ಸೊ ಅವ್ರು ಬಂದಿದ ತಕ್ಷಣ ಯಾವ್ದು ಫಾಂಟ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಸೈಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಅವ್ರಿಗೆ ಟ್ಯಾಟೂನ ಹಾಕಿ ರೆಡಿ ಮಾಡೋದು. ಸೊ ಇವತ್ತು ನಮ್ಮ ಕರಾಟೆ ಸರ್ಗೆ ನಾನು ಟ್ಯಾಟೂ ಹೋಗ್ತಾ ಇದ್ದೀನಿ. ಸರ್, ಇದಕ್ಕಿಂತ ಮುಂಚೆ ನೀವು ನನ್ನ ಹತ್ರ ಎಷ್ಟೊಂದು ಟ್ಯಾಟೂ ಮಾಡಿಸ್ಕೊಂಡಿದ್ದೀರಾ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Oh, fantastic. And all, I have around 8 to 10 tattoos, all done by my dear Venu. Excellent job, excellent. ಥ್ಯಾಂಕ್ ಯು ಸೊ ಮಚ್ ಸರ್. ಇದೆಲ್ಲ ಹಾಕ್ಸಿ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಗಿಲ್ವಾ ಸರ್? ಅರೌಂಡ್ ಮೋರ್ ದೆನ್ 4 ಇಯರ್ಸ್. More than 4. ಓಕೆ. ಸೊ ಇವಾಗ ಇನ್ನೊಂದು ಮಾಡಿಸೋದಕ್ಕೆ ಬಂದಿದ್ದಾರೆ. ಸೊ ಟ್ಯಾಟೂ ಕಂಪ್ಲೀಟ್ ಆಗಿದೆ. Soy arena, oh so bright. Baila conmigo toda la night. El ritmo suena. ಸೊ ಗೈಸ್, ನಿನ್ನೆ ನಾನು ವಿಷನ್ ಬೋರ್ಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ನಿಮ್ಗೆ ನೋಡೋ ಹಾಗೆ ವಿಷನ್ ಬೋರ್ಡ್ ಇದ್ದಿದೆ. ಸೊ ಇವತ್ತು ನಾನು ಆ ವಿಷನ್ ಬೋರ್ಡ್ ಅಲ್ಲಿ ಇರೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳೋದು ಅಥವಾ ನಾವು ಏನ್ ಮಾಡಿದ್ರೆ ಅದನ್ನೆಲ್ಲ ಸಕ್ಸೀಡ್ ಮಾಡಬಹುದು ಅಂತ ಒಂದು ಟಿಪ್ ಕೊಡ್ತೀನಿ ನೋಡಿ. ಸೊ ನಾವು 2026 ವಿಷನ್ ಬೋರ್ಡ್ ನೇನೋ ರೆಡಿ ಮಾಡ್ಬಿಟ್ವಿ. ಆದ್ರೆ ಇವಾಗ ಆ ವಿಷನ್ ಬೋರ್ಡ್ ಅಲ್ಲಿ ಇರೋದನ್ನ ಇಂಪ್ಲಿಮೆಂಟೇಷನ್ ತರೋದು ಹೇಗೆ ಅಂತ ತೋರಿಸ್ತಾ ಇದೀನಿ ನಾನು ಇದರಲ್ಲಿ. ಸೊ ನೀವು ಈ ತರದ ಒಂದು ಟೇಬಲ್ ನ ರೆಡಿ ಮಾಡ್ಕೋಬಹುದು. ಈ ಒಂದು ಟೇಬಲ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ಫಸ್ಟ್ ಇಲ್ಲಿ ಯಾವ ಮಂತ್ ಅಂತ ಬರೀಬೇಕು. ಸೊ ಇಲ್ಲಿ ನೀವು ಯಾವ್ಯಾವ ಹ್ಯಾಬಿಟ್ಸ್ ಅಂತ ಎಂಟರ್ ಮಾಡೋದಕ್ಕಿದೆ. ಇಲ್ಲಿ ಬಂದು ಮಂತ್ ಅಲ್ಲಿ ಎಷ್ಟು ಡೇಟ್ಸ್ ಇದೆ ಅಷ್ಟು ಡೇಟ್ಸ್ ನಾವು ಮಾಡಿದೀವಾ ಇಲ್ವಾ ಅಂತ ಟಿಕ್ ಮಾಡ್ಕೊಳೋದಕ್ಕೆ ಜಾಗ ಇದೆ. ಸೊ ಇವಾಗ ಗೈಸ್, ವಿಷನ್ ಬೋರ್ಡ್ ಮಾಡೋದು ಹೇಗೆ ಅಂತ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದೀವಿ. ಇವಾಗ ವಿಷನ್ ಬೋರ್ಡ್ ಅಲ್ಲಿ ಇರೋದನ್ನ ನಾವು ಯಾವ ತರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇರ್ತೀನಿ. ಸೊ ನಾನು ನಿಮ್ಗೆ ಹೇಳಿದಾಗೆ ಫಸ್ಟ್ ಪಾಯಿಂಟ್ ಬಂದು ಒಳ್ಳೆ ಬಾಡಿ ಫಿಸಿಕ್ ನ ಅಚೀವ್ ಮಾಡಬೇಕು ಅಂತ ಇತ್ತು. ಸೊ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಒಂದು ಎಕ್ಸರ್ಸೈಸ್, ಇನ್ನೊಂದು ಡಯಟ್ ಮತ್ತೆ ರೆಸ್ಟ್. ಸೊ ಎಕ್ಸರ್ಸೈಸ್, ಡಯಟ್ ಮತ್ತೆ ರೆಸ್ಟ್. ಹೋಗ ಕಡೆ ಡಿಸ್ಟರ್ಬ್ ಮಾಡ್ತಲ್ವ. ಸೊ ಇವಾಗ ನಾನು ಅವಾಗಲೇ ಹೇಳ್ದಾಗೆ ಹ್ಯಾಬಿಟ್ ಅಂತ ಒಂದಿರುತ್ತೆ, ಮತ್ತು ಇನ್ನೊಂದು ಡೇಟ್ಸ್ ಇರುತ್ತೆ, ಮತ್ತೆ ಯಾವ ಮಂತ್ ಅಂತ ಇರುತ್ತೆ. ಸೊ ಇವಾಗ ನಾವು ಪ್ರೆಸೆಂಟ್ಲಿ ಇರೋದು ಜಾನ್ವರಿ. ಸೊ ಜಾನ್ ಅಂತ ಇಲ್ಲಿ ಬರ್ದೆ, ಇಲ್ಲಿ ಯಾವ್ದು ಹ್ಯಾಬಿಟ್ಸ್ ಅಂತ ಇಲ್ಲಿ ಬರಿತಾ ಹೋಗ್ಬೇಕು. ಫಸ್ಟ್ ಬಂದು ಎಕ್ಸರ್ಸೈಸ್, ಜಿಮ್, ಅದಾದ್ಮೇಲೆ ಡಯಟ್. ಸೊ ಒಳ್ಳೆ ಬಾಡಿ ಫಿಸಿಕ್ ನ ಅಟೆಂಡ್ ಮಾಡೋದಕ್ಕೆ ಜಿಮ್ ಮತ್ತೆ ಡಯಟ್ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಒನ್ ಬಂದು ಕಾರ್ ತಗೋಬೇಕು ಮತ್ತೆ ಗೋಲ್ಡ್ ಸೇವಿಂಗ್ಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಇದೆ. ಸೊ ಕಾರ್ ತಗೋಬೇಕು ಅಥವಾ ಗೋಲ್ಡ್ ಸೇವಿಂಗ್ಸ್ ಏನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ರು ಫಸ್ಟ್ ಇವಾಗ ಮನಿನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ನಾನ್ ನೋಡಿರೋ ಹಂಗೆ ETF, ಗೋಲ್ಡ್ ETFs ಅಲ್ಲಿ ಹಾಕಿದ್ರೆ ಬೆಸ್ಟ್ ಸೇವಿಂಗ್ ಆಪ್ಷನ್ಸ್. ಸೊ ನಾನು ನಾಳೆಯಿಂದ ಮೋಸ್ಟ್ ಪ್ರಾಬ್ಲಿ ಗ್ರೋನಲ್ಲಿ ETF, ಗೋಲ್ಡ್ ETF ಮೇಲೆ SIP ತರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಗೋಲ್ಡ್. ನೆಕ್ಸ್ಟ್ ಬಂದು ಒಂದು ದುಬೈ ಟ್ರಿಪ್ ಅಂತ ಇತ್ತು, ಇನ್ನ ಒಂದು ಸೋಲೋ ಲಾಂಗ್ ಡ್ರೈವ್. ಸೊ ಇವೆರಡಕ್ಕೆ ಮೇನ್ ಆಗಿ ಬಂದು ಫಸ್ಟ್ ಪ್ಲಾನಿಂಗ್ ಬೇಕು. ಸೊ ಡೈಲಿ ಅದ್ರ ರಿಲೇಟೆಡ್ ಏನಾದ್ರು ಪ್ಲಾನ್, ದುಬೈ, ಅದಾದ್ಮೇಲೆ ಸೋಲೋ ರೈಡ್ ಕೂಡ ಪ್ಲಾನ್. ಸೊ ಇದಿಷ್ಟನ್ನು ಫಸ್ಟ್ ಬರ್ಕೋಬೇಕು. ಇವಾಗ ದಿನ ನಾವೇನ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಯಾವ್ದಾದ್ರು ಅಟ್ಲೀಸ್ಟ್ ಇದಕ್ಕೆ ರಿಲೇಟೆಡ್ ಒಂದನ್ನೇನಾದ್ರೂ ಮಾಡ್ಬೇಕು ನಾವು. ಫಾರ್ ಎಕ್ಸಾಂಪಲ್, ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡಲೇಬೇಕು, ಡಯಟ್ನ ಕಂಪ್ಲೀಟ್ ಮಾಡಬೇಕು, ಗೋಲ್ಡ್ ETF ಸೇವ್ ಮಾಡಿದೀವಾ ಅಂತ, ದುಬೈ ಟ್ರಿಪ್ ರಿಲೇಟೆಡ್ ಏನಾದರೂ ಪ್ಲಾನ್ ಏನಾದರೂ ಮಾಡಿದೀವಾ, ಏನಾದರೂ ಅಪ್ಗ್ರೇಡ್ ಏನಾದರೂ ಅದ್ರ ಬಗ್ಗೆ ತಿಳ್ಕೊಂಡಿದೀವಾ, ಎಲ್ಲಿ ಹೋಗ್ಬೇಕು, ಏನು ಹೋಗ್ಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ಏನಾದರೂ ಪ್ಲಾನ್ ಮಾಡಿದೀವಾ ಅಂತ. ನೆಕ್ಸ್ಟ್ ಸೋಲೋ ಟ್ರಿಪ್ಗೂ ಅಷ್ಟೇ, ಯಾವ ಜಾಗಕ್ಕೆ ಹೋಗ್ಬೇಕಂತ ಇದೀವಿ, ಎಷ್ಟು ಖರ್ಚಾಗುತ್ತೆ. ಸೊ ಈ ತರ ಎಲ್ಲದನ್ನು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಎವ್ರಿ ಡೇ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಮ್ಮ ಕಡೆಯಿಂದ ಅದಕ್ಕೆ ಏನಾದರೂ ಚಿಕ್ಕ ಪುಟ್ಟ ಎಫರ್ಟ್ಸ್ ನ ಹಾಕ್ತಾ ಇರ್ಬೇಕು. ಸೊ ಇದನ್ನ ಹಾಕ್ತಾ ಹೋದ್ರೆ ಒಂದಲ್ಲ ಒಂದಿನ ಚಿಕ್ಕ ಎಫರ್ಟ್ಸ್ ಸೇರ್ಕೊಂಡು ಆ ಕೆಲಸ ಹಾಗೆ ಆಗುತ್ತೆ. ಸೊ ಈ ತರ ಈ ಒಂದು ಹ್ಯಾಬಿಟ್ ಟ್ರ್ಯಾಕರ್ ನ ಪ್ಲಾನ್ ಮಾಡ್ತಾ ಇದೀವಿ. ಸೊ 1 ಮಂತ್ ಆದ್ಮೇಲೆ ನಾವ್ ಇದರಿಂದ ಏನ್ ಕಲ್ತ್ವಿ ಮತ್ತೆ ನೆಕ್ಸ್ಟ್ ಮಂತ್ ಗೆ ಇನ್ನೂ ಇಂಪ್ರೂವ್ಮೆಂಟ್ಸ್ ಏನ್ ಮಾಡಬಹುದು ಅಂತ ಇಲ್ಲಿ ಅದನ್ನ ಬರ್ಕೊಂಡು ಅದನ್ನ ನೆಕ್ಸ್ಟ್ ಮಂತ್ ಮತ್ತೆ ಇಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಈ ತರ ನಾವೇನ್ ಗೋಲ್ಸ್ ಇಟ್ಕೊಂಡಿದೀವಿ ವಿಷನ್ಸ್ ನ, ಅದನ್ನ ಚಿಕ್ಕ ಸ್ಟೆಪ್ಸ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಹೋದ್ರೆ ಆದಷ್ಟು ಬೇಗ ಅಚೀವ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ಕಂಟೆಂಟ್, ಯಾವ ತರ ಕಂಟೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ. So if there is some interactions or something good, we post it in a normal regular speed. If there is nothing, just regular piercing thing, then we fast forward it. Twice. No. Initially, that upper one I had taken. Okay. But that position I felt was too high. Okay. And then I wanted it closer to this one. Okay, you wanted like closer stack to us. Close stand and so I just put and did the third one. I didn't badlagi, I did this. But that fellow did like unevenly. He did all. So kept these two
stone for your piercing points, you can just check in the mirror once and it Change again. I want this to be my final iteration. So check this, expert at 2030 fresh needle. So when I tell you to take a deep breath slowly. When I tell you to breathe out slowly. Don't make your body stiff, keep it relaxed, just focus on your breathing. That's it. Breathe in only when I tell you to breathe in, breathe out only when I tell you to breathe out. Until then, hold. Three, two, one, breathe out. That's it. Relax. Literally, I told you I have a So how was it? fine. Just a small break. How is that? Oh, it's No, that's it. Really, you're fearless. Actually, my mom was very scared. Like when we were in college, I wanted a next year. And she always wanted one, but she was very scared. ನಾನು 2 ಸತಿ ಮಾಡಿಸ್ಕೊಂಡೆ. She was like, ನೀನೇ ಮಾಡಿಸ್ಕೊಂಡ್ರೆ ನಾನು together. She was like, I don't know this weird thing after I got. Mother getting inspired by daughter. Yeah. That's it. ಈ ಕಡೆ ಯಾ ಒಂದ್ಸಲ ಚೆಕ್ ಮಾಡಿ